ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಧನ್ಯ ಪದ್ಯಾಣ. ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ಇದೀಗ ಕೇಳಿ ಕಾವ್ಯಯಾನದ 58ನೇ ಹೆಜ್ಜೆ. ಎಲೆ ದಿವಾಕರತನಯ ನಿನ್ನಯ ಛಲವು ಫಲಿಸಿತು. ಎಲೆ ದಿವಾಕರತನಯ ನಿನ್ನಯ ಛಲವು ಫಲಿಸಿತು. ಹರಿ ಮನುಷ್ಯರ ಚೆಲುವ ರೂಪದಿ ಬಂದು ಸಲಹಿದ. ನಿನ್ನ ವಾಲಿಯನು ಕೊಲುವೆನೆಂದನು ಕಾಂಬೆ ನಡೆಯನೆ. ಜಲ ಜಲೋಚನೆ ಬಿಸುಟ ತೊಡಿಗೆಯ ತಲೆಯಲಿಟ್ಟು ಆಗಿರಿಯ ನಿಳಿದನು ಹರಿಯ ಕಾಣಿಕೆಗೆ. ಹಿಂದೆ ರಾವಣನು ಬಂದಿಯಾದಂತಹ ಸಂದರ್ಭದಲ್ಲಿ ವಾಲಿಯಲ್ಲಿ ಬೇಡಿದಂತಹ ರಾವಣ ವಾಲಿಯ ಸಖ್ಯವನ್ನು ಮಾಡಿಕೊಂಡು ಅಲ್ಲಿಂದ ಬಿಡುಗಡೆ ಹೊಂದುತ್ತಾನೆ. ಹಾಗಾಗಿ ಇಬ್ಬರೂ ಕೂಡ ಮಹಾಬಲವಂತರು. ಅವರನ್ನು ಗೆಲ್ಲುವ ಬಗೆ ಹೇಗೆ ಎಂಬುದನ್ನು ಚಿಂತಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಸುಗ್ರೀವ, ದಿವಾಕರತನಯ ಸೂರ್ಯನ ಮಗನಾದಂತಹ ಸುಗ್ರೀವ, ರಾಮ ಸೂರ್ಯ ವಂಶದವನು. ಸುಗ್ರೀವನಲ್ಲಿ ಹನುಮಂತ ಹೇಳ್ತಾನೆ, ನಿನ್ನಯ ಛಲವು ಫಲಿಸಿತು. ಇಷ್ಟು ವರ್ಷಗಳ ಕಾಲ ವಾಲಿಗೆ ಹೆದರಿ ನೀನು ಪ್ರಪಂಚವನ್ನೆಲ್ಲ ಸುತ್ತಿದಂತಹ ಆ ಕಷ್ಟವನ್ನು ಇನ್ನು ನೀನು ಸಹಿಸಿಕೊಳ್ಳಬೇಕಾಗಿಲ್ಲ. ನಿನ್ನನ್ನು ಸಲಹುವುದಕ್ಕಾಗಿಯೇ ಚೆಲುವ ರೂಪದಿಂದ ನೀಲಮೇಘಶ್ಯಾಮನಾದಂತಹ ರಾಮಚಂದ್ರ ಬಂದಿದ್ದಾನೆ. ನಿನ್ನ ವಾಲಿಯನ್ನು ಕೊಂದುಕೊಡುವಂತಹ ಪರಾಕ್ರಮ ಅವನಿಗಿದೆ. ಆದ್ದರಿಂದ ನೀನಿನ್ನೂ ಚಿಂತೆ ಪಡಬೇಕಾಗಿಲ್ಲ ಎಂದು ಕೇಳಿದಾಗ ಸಂತೋಷದಿಂದ, ಹಿಂದೇನಾದರೂ ಈ ವನಪ್ರದೇಶದಲ್ಲಿ ವಿಶೇಷ ಸಂಗತಿಗಳೇನಾದರೂ ನಡೆದಿವೆಯೇ ಎಂದು ರಾಮ ಕೇಳಿದಂತಹ ಸಂದರ್ಭದಲ್ಲಿ ಸುಗ್ರೀವ ಒಂದು ತೊಡಿಗೆಯ ಗಂಟು, ಆಭರಣಗಳ ಗಂಟು, ಅದು ಆಗಸ ಮಾರ್ಗದಿಂದ ಕೆಳಗೆ ಬಿದ್ದಂತಹ ಆಭರಣಗಳ ಗಂಟನ್ನು ತಲೆಯಲ್ಲಿ ಹೊತ್ತುಕೊಂಡು ಋಷ್ಯಮೂಕವನ್ನು ಇಳಿದಂತಹ ಸುಗ್ರೀವ ರಾಮಚಂದ್ರಮನಿಗೆ ಕಾಣಿಕೆಗಾಗಿ ತಂದಿಡುತ್ತಾನೆ. ರಾಮನ ಪಾದಗಳಲ್ಲಿ ಅದನ್ನು ಸಮರ್ಪಿಸಿ, ಇದು ರಕ್ಕಸ ಸೀತೆಯನ್ನು ಕದ್ದೊಯ್ಯುವಂತಹ ಸಂದರ್ಭದಲ್ಲಿ ಬಹುಶಃ ಆ ದೇವಿಯೇ ಹುಟ್ಟಂತಹ ಆಭರಣಗಳು ಇರಬೇಕು, ಅದನ್ನು ನೀವು ಸ್ವೀಕರಿಸಬೇಕು ಅಂತೇಳಿ ರಾಮನ ಪಾದಕ್ಕೆ ಸುಗ್ರೀವ ಮಣಿಯುತ್ತಾನೆ. ತೊಡಿಗೆಯನು ಕಾಣಿಕೆಯನಿತ್ತರೆ, ತೊಡಿಗೆಯನು ಕಾಣಿಕೆಯನಿತ್ತರೆ ಪೊಡವಿಪತಿ ಕರನೊಂದು ಸುಯಿದನು. ಪೊಡವಿಜಯನ ಪಾಪಿಯಗಲಿದೆ ಎಂದು ಹಲುಬುತಿರೆ. ಪೊಡವಿಪತಿ ನೋಯದಿರು ವಾಲಿಯ ಕೆಡಹಿ ಕೊಟ್ಟರೆ ಭೃತ್ಯನಾನಹೇ. ಪೊಡವಿಪತಿ ನೋಯದಿರು ವಾಲಿಯ ಕೆಡಹಿ ಕೊಟ್ಟರೆ ಭೃತ್ಯನಾನಹೇ. ಕೊಡು ಪರೀಕ್ಷೆಯನು ಅವನ ಮರಣಕ್ಕೆ ನಂಬುಗೆಯನೆಂದ. ಸುಗ್ರೀವ ಕೊಟ್ಟಂತಹ ಆಭರಣದ ಗಂಟನ್ನು ಬಿಚ್ಚಿ ನೋಡಿದಾಗ ರಾಮ ದುಃಖಿತನಾಗುತ್ತಾನೆ. ಇದು ಸೀತೆಯೇ ಧರಿಸಿಕೊಂಡಂತಹ ಆಭರಣಗಳು ಎಂಬ ವಿಚಾರ ರಾಮನಿಗೆ ತಿಳಿದು ಹೋಗುತ್ತದೆ. ಲಕ್ಷ್ಮಣನೂ ಗುರುತಿಸುತ್ತಾನೆ, ಅಯ್ಯೋ ಶಿವನೇ, ನಾನು ಪೊಡವಿಪತಿಯಾಗಿದ್ದುಕೊಂಡು ನನ್ನ ಮಡದಿಯಾದಂತಹ ಸೀತೆಯನ್ನು ಅಗಲಿದೆನಲ್ಲ, ಅವಳನ್ನು ಕಳ್ಕೊಳ್ಳಬೇಕಾಯಿತಲ್ಲ
ಎಂದು ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಸುಗ್ರೀವ ರಾಮನಿಗೆ ಸಮಾಧಾನದ ಮಾತುಗಳನ್ನು ಹೇಳುತ್ತಾನೆ. ಪೊಡವಿಪತಿಯೇ, ನೋಯದಿರು, ನೀನು ದುಃಖಿಸುವುದು ಅವಶ್ಯಕತೆ ಇಲ್ಲ. ಯಾಕೆ? ವಾಲಿಯನ್ನು ನೀನು ಕೆಡಹಿಕೊಟ್ಟೆ ಅಂತೇಳಿ ಆದರೆ, ನನ್ನ ಅಣ್ಣ, ನನ್ನ ವೈರಿಯಾದಂತಹ ವಾಲಿಯನ್ನು ನೀನು ಕೊಂದುಕೊಟ್ಟೆ ಅಂತೇಳಿ ಆದರೆ ನಾನು ನಿನ್ನ ಸೇವಕನಾಗುತ್ತೇನೆ. ವಾಲಿಯನ್ನು ಕೊಂದರೆ ರಾಮನ ಸೇವೆಯನ್ನು ತಾನು ಮಾಡುತ್ತೇನೆ ಎಂದು ಹೇಳಿದರೂ ಸುಗ್ರೀವನಿಗೆ ವಾಲಿಯನ್ನು ರಾಮ ಕೊಲ್ತಾನೆಯೇ ಎಂಬಂತಹ ಒಂದು ಅನುಮಾನ ಬರುತ್ತದೆ. ಯಾಕಂದರೆ ಮಹಾಪರಾಕ್ರಮಿ ವಾಲಿ, ಸಮುದ್ರ ಮಥನವನ್ನು ತಾನೊಬ್ಬನೇ ನಡೆಸಿದವನು. ಹಾಗಾಗಿ ರಾಮಚಂದ್ರ, ಒಂದು ಪರೀಕ್ಷೆ ಇದೆ. ನಿನ್ನ ಪರಾಕ್ರಮದ ಬಗ್ಗೆ ಅಪನಂಬಿಕೆ ಅಂತೇಳಿ ತಿಳಿಯಬಾರದು. ಆದರೆ ವಾಲಿಯ ಮರಣಕ್ಕೆ, ವಾಲಿಯನ್ನು ಕೊಲ್ಲುವಂತಹ ವಿಚಾರದಲ್ಲಿ ನಾನು ನಂಬಿಕೆ ಇರಿಸಬೇಕು ಅಂತೇಳಿ ಆದರೆ ನೀನೊಂದು ಪರೀಕ್ಷೆಯನ್ನು ನಡೆಸಬೇಕು. ಏನು ನಡೆಸಬೇಕು? ನನ್ನ ಪರಾಕ್ರಮದಲ್ಲಿ ಅಪನಂಬಿಕೆಯೇ? ಏನು ಮಾಡಬೇಕು? ಹರನಗಿರಿಯನು ಮಗುಚಬೇಕೆ, ತರಣಿಯನು ತರಬೇಕೆ, ಮದದಿಕ್ಕರಿಯ ದಾಡೆಯ ಮುರಿಯಬೇಕೆ, ಪರೀಕ್ಷೆಯಂತೆನಲು ಅರಸನ ಮಗನಿತೇಕೆ, ವಾಲಿಯ ಕರದಲ್ಲಿ ಅಳಿದವನ ಅಟ್ಟೆಯೋ ಜನಕಿರಲು ಬೇಸರದೊಮ್ಮೆನೆ ಗಹನೆ ತೋರು ನಡೆಯೆಂದ. ತನ್ನ ಪರಾಕ್ರಮದ ಮೇಲೆ ಅಪನಂಬಿಕೆಯನ್ನು ವ್ಯಕ್ತಪಡಿಸಿದಂತಹ ಸುಗ್ರೀವನಲ್ಲಿ ಸಿಟ್ಟಿನಿಂದ ರಾಮ ಹೇಳುತ್ತಾನೆ, ನನ್ನ ಪರಾಕ್ರಮದ ಬಗ್ಗೆ ನಿನಗೆ ಸಂಶಯ ಉಂಟೆ? ಏನು ಮಾಡಬೇಕು? ಕೈಲಾಸಗಿರಿಯನ್ನೇ ಮಗುಚಿ ಹಾಕಬೇಕೆ? ಅಥವಾ ಆಗಸದಲ್ಲಿ ಬೆಳಗುತ್ತಿರುವಂತಹ ಸೂರ್ಯನನ್ನೇ ಹಿಡಿದು ತರಬೇಕೆ? ಅಲ್ಲ, ಮದಗಜದ ದಾಡೆಯನ್ನೇ ಮುರಿಯಬೇಕೆ? ಯಾವ ಪರೀಕ್ಷೆಯನ್ನು ನಾನು ಎದುರಿಸಬೇಕು ಎಂದು ಸಿಟ್ಟಿನಲ್ಲಿ ರಾಮ ಕೇಳಿದಂತಹ ಸಂದರ್ಭದಲ್ಲಿ, ಅದೆಲ್ಲ ಯಾವುದೂ ಬೇಡ, ಅಷ್ಟೆಲ್ಲ ನಮಗೆ ಯಾಕೆ? ನಮಗೆ ಬೇಕಾದ್ದು ವಾಲಿಯನ್ನು ಕೊಂದುಕೊಡುವ ವಿಚಾರ ಮಾತ್ರ. ಅದಕ್ಕಾಗಿ ವಾಲಿಯ ಪರಾಕ್ರಮ ಏನು, ಎಷ್ಟು ಎಂಬುದರ ಬಗ್ಗೆ ಒಂದು ಪ್ರಕರಣವನ್ನು ನಾನು ನೆನಪಿಸ್ತೇನೆ. ದುಂದುಭಿಯ ಅಟ್ಟೆ, ಮಹಿಷ ರೂಪದಿಂದ ಬಂದಂತಹ ದುಂದುಭಿಯನ್ನು ಕೊಂದಂತಹ ಸಂದರ್ಭದಲ್ಲಿ ತೆಗೆದು ಬಿಸುಟಂತಹ ದುಂದುಭಿಯ ಅಟ್ಟೆ ಈಗಲೂ ಅಲ್ಲೇ ಇದೆ. ಆ ದುಂದುಭಿಯ ಎಲುಬಿನ ಹಂದರವನ್ನು ಇಲ್ಲಿಂದ ಯೋಜನಾಂತರಕ್ಕೆ ನೀನು ಬಿಸುಟೆ ಅಂತೇಳಿ ಆದರೆ ನನಗೆ ಸಂಪೂರ್ಣವಾಗಿ ನಂಬಿಕೆ ಬರುತ್ತದೆ. ಅಂದರೆ ವಾಲಿ ಅಷ್ಟೂ ಪರಾಕ್ರಮವಂತ. ಹಾಗಾಗಿ ನಿನ್ನ ಮೇಲೆ ಅಪನಂಬಿಕೆ ಅಂತೇಳಿ ಅಲ್ಲ, ಆದರೆ ನಮ್ಮ ಜಾಗ್ರತೆ ನಾವು ಮಾಡಿಕೊಳ್ಳಬೇಕು. ವೃಥಾ ವಾಲಿಯನ್ನು ಎದುರು ಹಾಕಿಕೊಳ್ಳುವಂತಹ ಸಂಕಷ್ಟಕ್ಕೆ ನಾವು ಸಿಲುಕಬಾರದು ಎಂದು ಕೇಳಿದಾಗ ರಾಮನೇನು ಮಾಡ್ತಾನೆ? ಅಟ್ಟೆಯನು ಧನುಕೊಪ್ಪಿನಲಿ ಮಿಡಿದಿಟ್ಟರೆ ಅದು ಯೋಜನಕ್ಕೆ ಹಾರಿತು, ಮುಟ್ಟಿ ಮರಳುತ್ತಿರಲು ಕಂಡತಿಗಳೆದ ಸುಗ್ರೀವ ಕಟ್ಟೊಣಗಿಲಗುವಾಯ್ತು ಮಾಡಲಿ. ಬಿಟ್ಟಿತಾಗಿಯೇ ಬೆಳೆದ ತಾಳೇಳು ಇಟ್ಟ ಸರಳೊಂದರಲಿ ಕೆಡೆದರೆ ವಾಲಿಗದು ಕುರುಹು. ರಕ್ಕಸನ ಎಲುಬಿನ ಹಂದರ, ಮಾಂಸ ಮಜ್ಜೆಗಳೆಲ್ಲ ಕರಗಿ ಹೋಗಿ ಎಲುಬಿನ ಹಂದರ ಮಾತ್ರ ಉಳಿದದ್ದು. ಸತ್ತ ರಕ್ಕಸನ ಎಲುಬಿನ ಹಂದರವನ್ನು ಕೈಯಲ್ಲಿ ಮುಟ್ಟಲಾಗದು. ಅದಕ್ಕೇನು ಮಾಡೋಣ? ಬಿಲ್ಲ ತುದಿಯಿಂದಲೇ ಇದನ್ನು ನೆಗಹಿ ಬಿಸುಡೋಣ. ಅಟ್ಟೆಯನು ಧನುಕೊಪ್ಪಿನಲ್ಲಿ ಮಿಡಿದಿಟ್ಟರೆ, ಬಿಲ್ಲಿನ ತುದಿಯಿಂದ ಅದನ್ನು ಮೀಟಿ
ಬಿಸುಟಾಗ ಯೋಜನಾಂತರಕ್ಕೆ ಅದು ಹಾರಿ ಹೋಯಿತಂತೆ. ಆಮೇಲೆ ಸುಗ್ರೀವನಿಗೆ ಸಂತೋಷವಾಯಿತು. ಆದರೂ ಅವನ ಪರೀಕ್ಷಕ ಬುದ್ಧಿ ಇನ್ನೂ ಮುಗಿದಿಲ್ಲ. ಇನ್ನೊಂದು ವಿಚಾರವನ್ನು ಮುಂದೆ ತರ್ತಾನೆ. ಅತಿಗಳದ ಸುಗ್ರೀವ ಅಂದರೆ ಒಳ್ಳೆಯ ಮಾತುಗಾರ, ಒಳ್ಳೆಯ ಕಂಠ. ಸಾಮಾನ್ಯವಾಗಿ ವಾಲಿಯ ತಮ್ಮನಾಗಿ ತಾನು ಪಟ್ಟಂತಹ ಪಾಡನ್ನು ನೆನಪಿಸಿಕೊಂಡು ಇನ್ನೂ ಅಂತಹ ಸಂಕಷ್ಟಕ್ಕೆ ಈಡಾಗುವಂತಹ ಸ್ಥಿತಿ ತನಗೆ ಬರಬಾರದು ಎಂಬ ಕಾರಣಕ್ಕಾಗಿ 7 ತಾಳವೃಕ್ಷಗಳನ್ನು ಸರಳೊಂದರಲ್ಲಿ ಕೆಡೆದರೆ ವಾಲಿಗೆ ಅದು ಸರಿಸಮ, ವಾಲಿಯ ಪರಾಕ್ರಮಕ್ಕೆ ಸಮನಾಗಿರ್ತದೆ ಅಂತೇಳಿ ಸುಗ್ರೀವ ಒಂದು ಸವಾಲನ್ನು ರಾಮನ ಮುಂಭಾಗದಲ್ಲಿ ತಂದಿಟ್ಟ. ಅಂದರೆ ಸುಗ್ರೀವ ಎಷ್ಟು ಕಷ್ಟಪಟ್ಟಿದ್ದಾನೆ, ವಾಲಿಯಿಂದ ಎಷ್ಟು ಸಂಕಟವನ್ನು ಅನುಭವಿಸಿದ್ದಾನೆ ಎಂಬುದನ್ನು ತಿಳಿದಂತಹ ರಾಮ ಇದಕ್ಕೆ ಸಂಪೂರ್ಣವಾದಂತಹ ಪರಿಹಾರವನ್ನು ತಾನು ಕೊಡಬೇಕು ಎಂದು ತಿಳಿದವನು ಈ ತಾಳೆಯ ಮರಗಳ ಗುಟ್ಟೇನು, ಇದು ಹೇಗೆ ಬೆಳೆದಿದೆ ಎಂಬುದನ್ನು ಯೋಚಿಸಿ ಅದಕ್ಕೆ ಸಂಪೂರ್ಣವಾಗಿ ಇತಿರ್ಷಿ ಹಾಡಬೇಕು ಎಂದು ಬಗೆದಂತಹ ರಾಮ ಏನು ಮಾಡಬೇಕು ಎಂಬುದರ ಬಗ್ಗೆ ಆಲೋಚನೆ ಮಾಡ್ತಾನೆ. ಮುಂದೇನು ಎಂಬುದನ್ನು, ತಾಳವೃಕ್ಷಗಳ ಕಥೆ ಏನಾಯಿತು ಅಂತೇಳಿ ಇನ್ನು ಮುಂದಿನ ಕಂತಿನಲ್ಲಿ ನಾವು ನೋಡೋಣ. ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 58ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಧನ್ಯ ಪದ್ಯಾಣ, ವ್ಯಾಖ್ಯಾನಕಾರರು ಗುಂಡ್ಯಡ್ಕ ಈಶ್ವರ ಭಟ್. ನಿರ್ಮಾಣ ಸಹಾಯ ಚೈತನ್ಯ ಪ್ರಶಾಂತ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.